ನೋಡಿ, ಒಂದು ವಿಷಯ ಎಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಾಗಿರುವಂಥದ್ದು, ಕರಪ್ಷನ್ಗೆ ಜಾತಿನ ಕಟ್ಟೋದು ಬಹಳ ತಪ್ಪು. ಫಸ್ಟು ಜಾತಿನ ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನು ಅವರು ಬಿಡಬೇಕು. ಅಂದರೆ ಇವತ್ತು ಹಾಗಿದ್ದರೆ, ನಾನೊಬ್ಬ ದಲಿತ ಅನ್ನೋದು ಆಗಿದ್ದರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಬಿ ಜೆ ಪಿ ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ಸತೀಶ್ ಜಾರಕಿಹೊಳಿ ಅವರು ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ. ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳ್ಳಕೆರೆ ಅವರು, ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಕೂಡ ದಲಿತ ಮಂತ್ರಿನೇ. ಸೊ ಹಾಗಾಗಿ ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ ಬಿ ಜೆ ಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನು ಫಸ್ಟು ಅವ್ರು ಬಿಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದರೆ ಅವ್ರಿಗೇನಾದರೂ ಉಪಯೋಗ ಆಗುತ್ತೆ ಅಂತಂದರೆ, ಆದರೆ ಅವ್ರಿಗೆ ಇದು ಕೊನೆ, ಅಂದರೆ ಅವ್ರಿಗೇನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಮತ್ತು ಇನ್ನೊಂದು ವಿಷಯ, ನಾನು ಪ್ರೆಸ್ ಮೀಟ್ ಟೋಟಲ್ ಡೀಟೇಲ್ಡಾಗಿ ನೋಡಿದರೆ ಇನ್ನೂ ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಅಮೌಂಟ್ ಎಲ್ಲ ಕೂಡ SIT ಅವರು ರಿಕವರಿ ಸುಮಾರು ಮಾಡಿ ಅಕೌಂಟಿಗೆ ಹಾಕಿದ್ದಾರೆ. ಅಂದರೆ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ, ಇವಾಗ ಕಳ್ಳತನ ಮಾಡಿದ ಮೇಲೆ ಪೊಲೀಸರು ಒಬ್ಬ ಕಳ್ಳ ಯಾವುದೋ ಒಂದು ಪಿಟ್ ಪ್ಯಾಕೆಟ್ ಹೊಡೆದಿರ್ತಾನೆ ಅಂತ ಅಂದ್ಕೊಳ್ಳಿ, ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ ಕಡೆಯಿಂದ ಅಮೌಂಟ್ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದ್ದೀವಿ ಅಂತೇಳಿ ಆ ಕಳ್ಳನ ಬಿಟ್ಬಿಡ್ತಾರೆ. ಕಾನೂನಲ್ಲಿ ಆ ರೀತಿ ಅವಕಾಶ ಇದೆನಾ? ಅಂದರೆ SIT ಅಧಿಕಾರಿಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದಾರೆ. 800 ಅಕೌಂಟ್ಗಳಿಂದ ಅಮೌಂಟನ್ನು SIT ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಭಾಳ ಶ್ಲಾಘನೀಯ ಅಂತೇಳಿ ನಾಗೇಂದ್ರ ಅವರೇ ಹೇಳ್ತಾಯಿದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ ತುಂಬ ಮೇಧಾವಿಗಳು ನಮ್ಮ ಕರ್ನಾಟಕ ರಾಜ್ಯದ ಲೀಗಲಲ್ಲಿ ನಂಬರ್ 1 ಪೊನ್ನಣ್ಣ ಅವರು ಕೂಡ ಅಲ್ಲೇ ಕುಂತಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾಯಿದೆ. ಅಂದರೆ 800 ಅಕೌಂಟ್ಗಳಿಗೆ ಹೆಂಗೋಯ್ತು, ಯಾಕೆ ಹೋಗಬೇಕಾಯಿತು? ಮತ್ತು ಇಡೀ ಚಾರ್ಜ್ ಶೀಟಲ್ಲಿ ತುಂಬ ಕ್ಲಿಯರಾಗಿ ಬಳ್ಳಾರಿ ಪಾರ್ಲಿಮೆಂಟು ಚುನಾವಣೆಗೆ ಆ ಹಣ ಯಾವ ರೀತಿ ದುರುಪಯೋಗ ಆಗಿದೆ, ಮತ್ತು ಬಳ್ಳಾರಿ ಭರತ್ ರೆಡ್ಡಿಗೆ ಇಷ್ಟು ಅಮೌಂಟ್ ಆಯಿತು, ಗಣೇಶ್ ಅವ್ರ ಹೆಸರುಗಳು ಬರ್ತಿದ್ದಾರೆ, ಅವ್ರ ಹೆಸರಲ್ಲಿ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂಥೇಳಿ ಇಡೀ ಚಾರ್ಜ್ ಶೀಟಲ್ಲಿ ಇಡೀ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಬರೋ 10 ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳಿಗೆ MP ಎಲೆಕ್ಷನ್ಗೆ ಸಂಬಂಧ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ಸ್ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವ್ರು ಏನು ಮಾತಾಡ್ತಿದ್ದಾರೆ ಕರೆಕ್ಟ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಿಲುವು ಒಂದೇ ಏನಂದರೆ, ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದರೆ ನೀವು ಮಾಡಿಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರುವಂಥವನು, ನನ್ನ ಕೈಯಲ್ಲೇ ಮೊದಲು BJP ಶಾಸಕನಾಗಿ ಗೆದ್ದಿರುವಂಥವರು. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ, ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಇವಾಗ ಎಲ್ಲರೂ ಇವಾಗ ಆರೋಪಿಗಳಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ಇದೆಲ್ಲವೂ ವಿಷಯ ಅಲ್ಲ. ನಾನು ಹೇಳ್ತಾ ಇರುವಂಥದ್ದು ಇವಾಗ ಕೇಸು ಡೀಟೇಲ್ಸ್. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾಯಿದ್ರು, ನನ್ನ ಮೇಲೆ ಕೇಸಿಲ್ಲನ, ಕುಮಾರಸ್ವಾಮಿ ಅವ್ರ ಮೇಲೆ ಕೇಸಿಲ್ಲನ, BJP ಅವ್ರ ಮೇಲೆ ಎಷ್ಟು ಮೇಲೆ ಕೇಸಿಲ್ಲ ಅಂತಂದರೆ ನನ್ನ ಮೇಲೇನೂ ಕೇಸುಗಳಿದೆ, ಅದು ವಿಷಯ ಬೇರೆ. ಈ ಕೇಸ್ ನೇರವಾಗಿ ಸರ್ಕಾರದ ಖಜಾನೆಗೆ ಕೈ ಹಾಕಿ ಹಣ ತಗೊಂಡಿರುವಂಥದ್ದು, ಮತ್ತು ಯಾವುದು ಸರ್ಕಾರಕ್ಕೆ ಸಂಬಂಧ ಇಲ್ಲದೇ ಇರುವಂಥ 100, 800, 1000 ಅಕೌಂಟ್ಗಳಿಗೆ ಹಣ ಹೋಗಿರುವಂಥದ್ದು. ಸೊ ಯಾಕೆ ಆ ಹಣ ಹೋಗಬೇಕಾಗಿರೋದು ಯಾರಿಗೆ? ಒಬ್ಬ ವಾಲ್ಮೀಕಿ ಯುವಕನಿಗೆ ಕಾರ್ ತಗೊಳ್ತಾನೆ, ಲೋನ್ ಕೊಡಬೇಕು. ಅವನಿಗೇನಾದರೂ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಬೇಕು. ಭೂಮಿ ಇಲ್ಲದಿರುವಂಥ ವಾಲ್ಮೀಕಿ ಜನಾಂಗದ ಬಡ ರೈತರಿಗೆ 2 ಎಕರೆ ಜಮೀನು ತಗೊಳ್ಳೋದಕ್ಕೆ ಹಣ ಕೊಡಬೇಕು. ಒಂದು ಟ್ಯಾಕ್ಸಿ ಮಾಡ್ಕೊತಾರೆ, ಅದಕ್ಕೆ ಹಣ ಕೊಡಬೇಕು. ಅವ್ರಿಗೆ ಹೋಗಿದ್ರೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಆದರೆ ಇವತ್ತು ಹಣ ಹೋಗಿರೋದು ಯಾರ ಅಕೌಂಟ್ಗಳಿಗೆ? ಯಾವ ಗೋವಾಗೆ ಹೋಗಿದೆ, ಆಂಧ್ರಾಗೆ ಹೋಗಿದೆ,
ಬಳ್ಳಾರಿಗೆ ಬಂದಿದೆ, ಗೋವಾಗೆ ಹೋಗಿದೆ. ಸೊ ಇದು ನಾನು ಮೊದಲಿಂದ ಹೇಳ್ತಾ ಇರೋದು, ನಾಗೇಂದ್ರ ಹೆಸರಿಗೆ ಮಾತ್ರ, ನಾಗೇಂದ್ರ ಮುಖವಾಡ ಇಟ್ಟು ಎಂಟೈರ್ ಹಣವನ್ನು ಕಾಂಗ್ರೆಸ್ ಪಕ್ಷ ನೇರವಾಗಿ ತಗೊಂಡಿರುವಂಥದ್ದು. ಹೈಕಮಾಂಡ್ ಇವತ್ತು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಎಲೆಕ್ಷನ್ಗೆ ಬಳಸಿರೋದು ಸಾಕ್ಷಿ ಸಮೇತ ಸಿಕ್ಕಿದೆಯಲ್ಲ. ನಾಗೇಂದ್ರ ಮುಖಕ್ಕೆ ಬೆಣ್ಣೆ ಹಚ್ಚಿ, ಮುಖದ ಮೇಲೆ ಅವರೇನು ಬೆಣ್ಣೆ ತಿಂದಿಲ್ಲ, ಹಚ್ಚಿ ಟೋಟಲ್ ತಿಂದಿರೋದು ಕಾಂಗ್ರೆಸ್ ಪಕ್ಷ. ಅದನ್ನೇ ಜೊತೆಗೆ ನಮ್ಮ ಮೇಲೆ ಇರುವಂಥದ್ದು ನಾನು ಮಾಡಿ ಈ ಪ್ರಕರಣದಲ್ಲೆಲ್ಲ ದುಡ್ಡು ಈಗಾಗಲೇ ಖಜಾನೆ ವಾಪಸ್ ಬಂದಿದೆ. ಆದರೆ ರಾಮುಲು ಅವರು 26 ಎಕರೆ ಜಮೀನಿದ್ದು ಹೇಳಿರುವಂಥದ್ದು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮುಲು ಅವ್ರ ಹೆಸರಲ್ಲಿ ಪ್ರೈವೇಟ್ ಲ್ಯಾಂಡ್, ಇಬ್ಬರು ಪ್ರೈವೇಟ್ ವ್ಯಕ್ತಿಗಳ ನಡುವೆ ಇರುವಂಥದ್ದು ಅವು ಸಿವಿಲ್ ಮ್ಯಾಟರ್ಸ್ ಆಗುತ್ತೆ. ಇವತ್ತು ಸರ್ಕಾರಿ ಜಮೀನೇನಾದರೂ ಕಬಳಿಸಿದರೆ ಅದನ್ನು ಮಾತಾಡಲಿ. ನೋಡಿ, ಅವರಿಗೆ ನಿಶ್ಶಕ್ತರಾಗಿಬಿಟ್ಟು ಏನು ಮಾತಾಡಬೇಕಂತೇಳಿ ತೋರಿಸ್ತಾ ಇಲ್ಲ. ಶ್ರೀರಾಮುಲು ಅವ್ರ ಮೇಲೆ ಯಾವುದೇ ಒಂದು ಸರ್ಕಾರದ ವಿಚಾರದಲ್ಲಾಗಿರ್ಬೋದು, ಒಂದು ಕರಪ್ಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೂ ಇಲ್ಲ. ಮತ್ತು ಅವ್ರು ಹೇಳಿರುವಂಥ ಭೂಮಿ ವಿಚಾರ ಕೂಡ ಇಬ್ಬರು ಪ್ರೈವೇಟ್ ವ್ಯಕ್ತಿಗಳಿರುವಂಥ ಸಿವಿಲ್ ಮ್ಯಾಟರ್ನ ಇದನ್ನು ಹೇಳೋದಕ್ಕಿಲ್ಲ. ಗೌರ್ಮೆಂಟ್ ಲ್ಯಾಂಡ್ ಏನಾದರೂ ತಗೊಂಡಿದ್ರೆ ಬಂದು ರೆಕಾರ್ಡ್ ತೋರಿಸಿ ಮಾತಾಡಿ ಅಂತೇಳಿ ಆಲ್ರೆಡಿ ಲೋಕಾಯುಕ್ತಕ್ಕೆ ಇವ್ರು ಕಂಪ್ಲೇಂಟ್ ಕೊಟ್ಟು ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಲ್ಲ ಅಸಲು. ಸರ್, ನೀವೆಷ್ಟು ಹಠ ಹಿಡಿದಿರೋ ಅವರು ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ ಅಷ್ಟೇ ಹಠ ಹಿಡಿದಿದ್ದಾರೆ ಸರ್. ಈಗ 3 ದಿನಗಳ ಸದನ ತುಂಬಾ ಟೈಮ್ ವೇಸ್ಟ್ ಆಗಿ ಹೋಯಿತು. ಒಂದು ವಿಷಯ, ಕೂಡ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ಸಾರ್ವಜನಿಕವಾಗಿ ಜನರ ಒಂದು ತೀರ್ಮಾನಗಳಿಗೆ ಅವ್ರಿಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಈ ವಿಷಯದಲ್ಲಿ, ಅದು ಮುಖ್ಯಮಂತ್ರಿಗಳು ಅವ್ರ ವಿವೇಚನೆಗೆ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ನಮ್ಮ ಹೋರಾಟ ಅಂತೂ BJP ಪಕ್ಷ ನಾಗೇಂದ್ರ ಅವ್ರನ್ನ ವಜಾ ಮಾಡೋವರೆಗೂ ಹೋರಾಟ ಮಾಡಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದ ಆದೇಶದಂತೆ ನಾವು ಹೋರಾಟ ಮಾಡ್ತೀವಿ. ಅದು ಪ್ರತಿಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಹೇಳ್ತಾರೆ. ಸರ್, ಆಮೇಲೆ ಬಹುತೇಕವಾಗಿ ಸರ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿರಿಯ ಶಾಸಕರು ಕೂಡ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಏಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ಬೇರೆ ಕೊಡ್ಬೋದಾಗಿತ್ತು, ಯಾಕೆ? ಅದನ್ನೇ ಇವಾಗ ನಾವು ಹೇಳ್ತಾ ಇರೋದು. ಇವಾಗ ನಾವು ಕಂಪ್ಲೀಟ್ ಅದೇ ಸಮುದಾಯದಲ್ಲಿ ಸಾಕಷ್ಟು ಮಂದಿ ಇದ್ದಾರಲ್ಲ. ಮತ್ತು ಇವತ್ತು BJP ಪಾರ್ಟಿ ಸತೀಶ್ ಜಾರಕಿಹೊಳಿ ಅವ್ರನ್ನ, ರಘುಮೂರ್ತಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ? ಸೊ ಹಾಗಾಗಿ ಇದು ಅನಾವಶ್ಯಕವಾಗಿ ದಲಿತ ಕಾರ್ಡನ್ನು ಪ್ಲೇ ಮಾಡ್ತಾ ಇರೋದು ತಪ್ಪು. ಸರ್, ರೆಡಿ ಸರ್, ರೆಡಿ ಸರ್. ಸರ್, ಇದು ನಾಗೇಂದ್ರ ಹಾಂ, ಅವ್ರು ಬೇಕು ಸರ್. ಬಳ್ಳಾರಿ ಅವರಲ್ವಾ? ಬಳ್ಳಾರಿ ಅವರು ಸರ್. ಹೌದು ಸರ್, ಬಳ್ಳಾರಿ ಅಲ್ವಾ? ಅದಕ್ಕೆ ಇದು ಮದಣ ಸುಮ್ಮನೆ ಒಂದು ಸೆಕೆಂಡ್ ಇಲ್ಲಿ. ಸರ್, ಬಳ್ಳಾರಿ ವಿಚಾರ ಸರ್, ಈಗ ಮಾಡಿದ್ರು ನಾಗೇಂದ್ರ ಅವರು, ನಾನು ಹುಟ್ಟು ದಲಿತ ಸಾಯೋವರೆಗೂ ದಲಿತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬೇಲ್ ಆಗಿದೆ, ಹೊರಗಡೆ ಬಂದಿದ್ದೀನಿ, ನನ್ನನ್ನೇ ಹ್ಯಾಂಗ್ ಮಾಡಬೇಕಾಗಿತ್ತು. ನಾನೊಬ್ಬ ದಲಿತ ಮಂತ್ರಿ ಅಂತೇಳಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ BJP ಅವರು ಅಂತ ನೇರವಾಗಿ ಆರೋಪ ಮಾಡ್ತಾರೆ. ಹ್ಯಾಂಗ್ ಮಾಡೋದು ಬಾಕಿ ಇದೆ.